ರೆಡ್ ಅಲ್ಲಿ ಕೂತ್ಕೊಂಡಿದ್ದಾನೆ ನೋಡು ರಾಧಾಕೃಷ್ಣ. ಸಾಯಂಕಾಲದಿಂದ ಕುಡಿತಾನಿದ್ದಾನೆ. ಎಬ್ಬರಿಸಿದ್ರು ಅಲ್ಲೇ ಕೂತ್ಕೊಳ್ತಾನೆ. ಹೇ ರೆಡ್, ಬಾ ರೆಡ್ಡು. ಯಾವಾಗ್ಲಿಂದ ಈ ಅಭ್ಯಾಸ? ಈಗಷ್ಟೇ 2 ದಿನ. ಯಾರನ್ನಾದ್ರೂ ಲವ್ ಮಾಡ್ತಾ ಇದೀಯಾ? ಕರೆಕ್ಟ್ ಆಗಿ ಹೇಳ್ದೆ ರೆಡ್ಡು. ಬ್ಯಾಟ್, ಬಾಲು, ಸ್ಟಂಪು ಎಲ್ಲಾನು ಲವ್ ಮಾಡಿದೆ. ನಿನಗೆ ಅವುಗಳೇ ಬೇಕು ಅನ್ನೋದಾದ್ರೆ 1ಕ್ಕೆ 4 ತಗೋಬಹುದು ತಾನೆ. ಯಾಕೆ ಕುಡ್ದು ಸಾಯ್ತಿದ್ಯಾ? ಫ್ಯೂಚರ್ ಔಟ್ ರೆಡ್ಡು. ಅದಕ್ಕೆ ರೆಡ್ ಕುಡಿತಿರೋದು. ರಂಜಿ ಟ್ರೋಫಿ ಮ್ಯಾಚಲ್ಲಿ ನಾನು ಇಲ್ವಂತೆ ರೆಡ್ಡು. 2 ದಿನದಲ್ಲಿ ಮ್ಯಾಚ್ ಶುರುವಾಗೋಗುತ್ತೆ. ನನಗೇನೋ ವಯಸ್ಸು 30 ಆಗ್ತಾ ಬಂತು. ಇದರಲ್ಲೂ ಆಡೋಕ್ಕಾಗಲ್ಲ ಅಂದರೆ ನನ್ನ ಲೈಫೇ ಔಟು ರೆಡ್ಡು. ರೆಡ್ಡು ಬರೋ 12ನೇ ತಾರೀಕು ನಮ್ಮ ಮನೆಗೆ ಬಂದ್ಬಿಡು ರೆಡ್ಡು. ನಾನು ಸತ್ತೋಗಿರ್ತೀನಿ ರೆಡ್ಡು. ನನಗೆ ಬ್ಯಾಟು, ಸ್ಟಂಪು ಎಲ್ಲಾನು ಇಟ್ಬಿಟ್ಟು ನನ್ನ ಮೇಲೆ ಸುಟ್ಬಿಡು ರೆಡ್ಡು. ನಿನಗೆ ಸ್ವಲ್ಪ ಖರ್ಚಿರುತ್ತೆ, ನಿನಗೆ ತುಂಬ ಖರ್ಚಿರುತ್ತೆ ರೆಡ್ಡು. ನಾನು ಸತ್ತೋಗ್ತೀನಿ ರೆಡ್ಡು. ಅಣ್ಣ ಫೋನ್ ಕೊಡಿ. ನಂಬರ್ ಏನು? 52 65 74. ಸುಮ್ನೆ ಇರೋ ಕಪ್ಪೆ. ನಿನ್ ಹೆಸರು ಆರು ಸ್ವಾಮಿನಾ? ಯಾರೋ ನಿನ್ಗೆ ಹೆಸರಿಟ್ಟಿದ್ದು? ಮನೇಲಿ 6ನೇವನ್ ಆಗ್ಬಿಟ್ಟಿದೆ, ಅದಕ್ಕೆ 6 ಸ್ವಾಮಿ ಅಂತ ಇಟ್ರು. ಹೆಂಗೆ? ಏನ್ ಮಾತಾಡ್ತಾ ಇದ್ಯಾ? ಹ 9ನೇವನಾಗಿ ಹುಟ್ಟಿದಿದ್ರೆ ಕೌನ್ ಬನೆಗ ಕರೋಡ್ಪತಿಲು ಈ ತರ ಪ್ರಶ್ನೆ ಕೇಳೋದಿಲ್ಲ. ಏಯ್. ಹೆಂಗೆ? ಹೇಗೋ ವಾಸನೆಲ್ ಮಲ್ಕೊಂಡಿದ್ಯಾ? ಹ ಅಡ್ಗೆ ಮನೇಲಿ ಗ್ಯಾಸ್ ಲೀಕ್ ಆಗ್ತಿದೆ, ಆಫ್ ಮಾಡಿ ಮಲ್ಕೋ. ಏಯ್, ಗ್ಯಾಸ್ ಲೀಕ್ ಆಗ್ತಾ ಇದೆ ಕಣೆ. ದೇಹಕ್ಕೆ ಒಳ್ಳೆ ತಾನೆ, ಸುಮ್ನೆ ಮಲ್ಕೊಳ್ಳಿ. ಅಯ್ಯೋ, ನಾನ್ ಆ ಗ್ಯಾಸ್ ಹೇಳಿಲ್ಲ ಕಣೆ. ಅಡ್ಗೆ ಮನೇಲಿ ಗ್ಯಾಸ್ ಲೀಕ್ ಆಗ್ತಾ ಇದೆ ಕಣೆ. ಏನ್ ಹೇಳ್ತಿದ್ದೀರಾ? ನಿನ್ ಮಗ ಯೂಸ್ ಮಾಡ್ತಿರೋ ವಾಕ್ಮ್ಯಾನ್ ನ ಆಫ್ ಮಾಡಕ್ ಹೇಳು. ಸಿಲಿಂಡರ್ ಆಫ್ ಮಾಡಿಲ್ಲ ಅಂದ್ರೆ ಬ್ಲಾಸ್ಟ್ ಆಗುತ್ತೆ. ವಾಕ್ಮ್ಯಾನ್ ಆಫ್ ಮಾಡಿದ್ರು ಬ್ಲಾಸ್ಟ್ ಆಗುತ್ತೆ. ಗ್ಯಾಸ್ ಆಫ್ ಮಾಡ್ದೆ. ಗ್ಯಾಸ್ ಇದಕ್ಕೆ ಆಫ್ ಮಾಡ್ದೆ. ಅಲ್ಲಿ ನೋಡ್ದಾ, ನಿನ್ ಮಗ ಅಲ್ಲಿ ನೋಡಲ್ಲಿ ಕುದುರೆ ತರ ಕುಣಿದಾಡ್ತಿದ್ದಾನೆ. ಅಯ್ಯಯ್ಯೋ, ಅವನು ವಾಕ್ ಮ್ಯಾನ್ ಆಫ್ ಮಾಡಬಾರ್ದು. ಅಯ್ಯಯ್ಯೋ, ಹಾಗೆ ರನ್ನಿಂಗ್ ಅಲ್ಲಿ ಆಟ ಆಡಿಸ್ತಾ ಇರ್ಲಿ ಕಣೆ. ಇಲ್ಲ ಅಂದ್ರೆ ಪರ್ಮನೆಂಟ್ ಆಗಿ ನಾವು ಡ್ಯಾನ್ಸ್ ಮಾಡ್ಕೊಂಡೆ ಅಯ್ಯೋ, ಹೋಗ್ಬಿಡ್ತೀವಿ ಕಣೆ. ಏನ್ರಿ ಮಾಡೋದು? ಹೆಸರು ರಾಧಾಕೃಷ್ಣ. ಅವನನ್ನ ಕ್ರಿಕೆಟ್ ಟೀಮ್ಗೆ ಸೇರ್ಸ್ಕೋಬೇಕು. ಏನೋ ಅದು? ಅದು ಕಣಜಿ ಟ್ರೋಫಿ. ಏಯ್, ಏಯ್, ರಂಜಿ ಕೊಪ್ಪೆ. ರಂಜಿ ಕಪ್ಪಲ್ಲಿ ಆಟ ಆಡಿಸ್ತೀಯ. ನಡೀಲಿಲ್ಲ ಅಂದ್ರೆ ನಡೆಯುತ್ತೆ. ಇಲ್ಲ ಅಂದ್ರೆ ಆರ್ಸಾಮಿ ಅರ್ಧಗಿರ ಸ್ವಾಮಿ ಆಗೋತಾನೆ. ಏ ಕಪ್ಪೆ, ಈಗ ಮಾಡೋ. ರಾಧಾಕೃಷ್ಣ ಸರ್ ನೋಡ್ಬೇಕಂತೆ. ಏನಪ್ಪಾ, ರಂಜಿ ಟ್ರೋಫಿಲಿ ನಿನ್ನನ್ನು ಪ್ಲೇಯರ್ ಆಗಿ ಸೇರ್ಸ್ಕೊಂಡಿದ್ದೀನಿ. ಅಯ್ಯೋ ಸರ್, ನಿಜವಾಗ್ಲೂ ಸರ್. ಆದರೆ ನನ್ನ ಬದಲು ಸನ್ನಿ ಬೌಲ್ನ ಸೇರಿಸ್ಕೊಂತೀನಿ ಅಂತ ಹೇಳಿದ್ರಲ್ಲ ಸರ್. ಅವ್ನು ಹಾಕೋದು ಫನ್ನಿ ಬಾಲ್. ನಾನ್ ಕ್ಯಾಪ್ಟನ್ ಆಗಿ ನಿನ್ನೆಲ್ಲ ಪ್ಲೇಯರ್ ಆಗಿ ಸೇರ್ಸ್ಕೊಂಡಿದ್ದೀನಿ. ನನಗೆ ನನ್ನ ಫ್ಯಾಮಿಲಿ ಚೆನ್ನಾಗಿರ್ಬೇಕು. ದಯವಿಟ್ಟು ಇದ್ರ ಮೇಲೆ ಒಂದು ಸೈನ್ ಮಾಡಪ್ಪ. ತಗೋ, ಮಾಡು. ರಾಧಾಕೃಷ್ಣ, ನೀನ್ ಬರಲ್ಲ ಅಂತ ಮಾತ್ರ ಹೇಳ್ಬಿಡ. ನನ್ ಕುಟುಂಬಕ್ಕೇನು ತೊಂದರೆ ಆಗ್ಬಾರ್ದು. ಸರ್ 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 ನೀವ್ಯಾವಾಗ ಬಂದ್ರಿ? ಈಗ ತಾನೇ ಬಂದೆ. ಹೌದು, ಇವತ್ತು ಏನ್ ಅಡುಗೆ? ಟೊಮೆಟೊ ಕೂಟು, ಬೀನ್ಸ್ ಪಲ್ಯ, ತರಕಾರಿ ಪಲ್ಯನಾ? ಬೇರೆ? ಸಾಂಬಾರ್, ಸಾಂಬಾರ್, ಮೂಲಂಗಿ ಹಾಕಿದೀನಿ. ಬಾಂಡ್ಲಿಲಿದೆ. ಅದೆಲ್ಲ ಬೇಡ. ಬೇರೇನ್ ಬೇಕು? ಈ ಮೀನ್ನ ಫ್ರೈ ಮಾಡು. ಛೀ! ಅದು ಅದು ಆ ದೊಡ್ಡ ದೊಡ್ಡ ಮೀನು. ಅದನ್ನ ಮಾಡ್ಕೊಡು ಅಂತಿದ್ದಾರೆ. ಒದೆ ಕೊಡ್ತೀನಿ ನಿಂಗೆ. ಕಮಿಷನರ್ ಸರ್, ರೆಡ್ಡಿಗೆ ಸಪೋರ್ಟ್ ಮಾಡೋರು ಮೂಟೆ ಎತ್ತವ್ರನ್ನ, ಟೀ ಅಂಗಡಿಯವ್ರನ್ನ. ಹೌದು, ಅವ್ರು ಎಲ್ಲರನ್ನೂ ಹೊಡೆದು ಒಳಗೆ ಹಾಕಿ ಮಿಕ್ಕಿದ್ ನಾನು ನೋಡ್ಕೊಂತೀನಿ. ಓಕೆ. ಅಯ್ಯೋ
ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಒನ್ ವೇನ ಎತ್ಬಿಟ್ಟು ಅಲ್ಲಿ ಬಸ್ಸಲ್ಲಿ ಹೋಗ್ತಿದ್ದಾರೆ. ಅಲ್ಲಿ ಅಂಗಡಿ ಇಟ್ಟವ್ರ ಪರಿಸ್ಥಿತಿ ಏನಂತ ಕೇಳಿದ್ರೆ ಏನೋ ಮಾಡ್ಕೋಗೋ ಅಂತಾರಯ್ಯ. ಈಗ ನೀವೇ ನಮ್ಮನ್ನ ಅಣ್ಣ ಕಾಪಾಡ್ಬೇಕಯ್ಯ. ಅಣ್ಣ ಟೀ ಅಂಗಡಿ ಇಕ್ಕಿರೋರ್ನ ಬೀಡ್ ಅಂಗಡಿ ಇಕ್ಕಿರೋರ್ನ ಗಂಜಾ ಮಾರ್ತಾ ಇದಾರೆ ಅಂತ ಹೊಡೆದು ನಮ್ಗೆ ಕೇಸ್ ಹಾಕೋಣ. ಪೊಲೀಸವ್ರ ಕೈಲಿ ಹೊಡೆಸ್ಕೊಂಡವ್ರು, ಅಂಗಡಿನ ಖಾಲಿ ಮಾಡ್ದವ್ರು, ಜೈಲ್ ಒಳಗಡೆ ಇರೋರು ಎಲ್ಲಾರು ನಿನ್ನ ಹೆಸರು ಹೇಳ್ದವ್ರೆ ಅಣ್ಣ, ನಿನ್ನ ಹೆಸರು ಹೇಳ್ದವ್ರೆ. ರೆಡ್ಡು, ಮಾರಿಯಮ್ಮನ್ ಗುಡಿ ಮುಂದೆ ಇರೋ ಬೀದಿಲಿ ಹೂವು ಮತ್ತೆ ಪೂಜೆ ಸಾಮಾನ್ ಮಾಡ್ತಿದ್ದವ್ರನ್ನೆಲ್ಲ ಕಲ್ಬಟ್ಟಿ ಮಾಡ್ತಿದಾರ ಅಂತ ಹೇಳಿ ಅಷ್ಟು ಜನನ ಒಟ್ಬಿಟ್ಟು ಹೇಳ್ಕೊಂಡು ಹೋಗಿದ್ದಾರೆ. ನನ್ ರಕ್ತ ಕುದೀತಿದೆ. ಇದೆಲ್ಲ ಸೀನಿಂದ ಪ್ರೆಷರ್, ಕಮಿಷನರ್ ಅವರ ಆಕ್ಷನ್, ಅದರಿಂದನೇ ಈ ತರ ಮಾಡ್ತಾ ಇರೋದು. ನಮ್ಮನ್ನ ಕೆಣಕ್ ನೋಡ್ದವ್ರನ್ನ ಸುಟ್ ಹಾಕ್ಬೇಕು. ಸುಟ್ ಹಾಕ್ಬೇಕು. ಅದು ವೆರಿ ಅಲರ್ಟ್, ಅಂಡರ್ಸ್ಟ್ಯಾಂಡ್? ಎಸ್ ಸರ್. ಇಬೇಕು ಪ್ಲೀಸ್. ಹಾಕಿರೋ ಡ್ರೆಸ್ಸು ಚೆನ್ನಾಗಿದೆ, ನೀವು ಮಾಡಿರೋ ಪ್ರೆಸ್ ಮೀಟು ಚೆನ್ನಾಗಿದೆ. ಒಳ್ಳೇದು. ಮಿನಿಸ್ಟರ್ಗೆ ನಾನೇ ಹೇಳಿದೆ, ಪಚ್ಚೆ ಮುತ್ತನೆ ಮಧುರೆಗೆ ಬೇಕು ಅಂತ ಹೇಳಿದ್ದೆ. ನೀನು ಇನ್ನೊಂದು 6 ತಿಂಗಳು ಇಲ್ಲೇ ಆರಾಮಾಗಿರೋ. ಅದಲ್ಲೇ ಸರ್, ಸಮಸ್ಯೆ ಬೇರೆ ರೀತಿ ಹೋಗ್ತಾ ಇದೆ. ರೆಡ್ಡಿಗೆ ಸಪೋರ್ಟ್ ಮಾಡೋರ್ನೆಲ್ಲ ಒಳಗಡೆ ಹಾಕಿದೀವಿ. ನಿನ್ನೆಯಿಂದ ಜೈಲಲ್ಲಿ ಯಾರು ಊಟ ಮಾಡಿಲ್ಲ. ಸೂಸೈಡ್ ಮಾಡ್ಕೋತೀವಿ ಅಂತ ಭಯ ಪಡಿಸ್ತಾರೆ. ಅದೇ ಇರಿಟೇಟ್ ಆಗ್ತಿದೆ. ರೆಡ್ ಒಂದು ಟುಸ್ ಬಾಂಬು. ಹೊಟ್ಟೆ ಹಸುವಾದಾಗ ಅವನೇ ಬರ್ತಾನೆ. ನಂಬಕ್ ಹೋಗ್ಬೇಡ. ನೋ, ಹಾಗನ್ಕೋಬಾರ್ದು. ಮತ್ತೇನ್ ಮಾಡಕ್ ಹೋಗ್ತೀಯಾ? ರೆಡ್ನ ಕರೆದು ಮಾತಾಡ್ಬೇಕು. ಪಚ್ಚಮುತ್ತು ಸೂಜಿಲ್ ಹೋಗೋದನ್ನ ಕೊಡ್ಲಿ ತಗೊಂಡು ಹೊಡಿತೀಯಾ? ಹೇಳು, ಮಾತಾಡ್ ನೋಡು. ಮತ್ತೆ ನೀನೇ ಬಂದು ನೋಡು. ಊರೇ ಹತ್ಕೊಂಡು ಉರಿತಿದೆ ಗೊತ್ತಾ? ಹತ್ತಿ ಉರ್ಸಿದ್ದು ನೀವೇ. ಏಯ್, ನೆವರ್ ಸೇ ದಟ್. ಲಾ ಅಂಡ್ ಆರ್ಡರ್ ಕಂಟ್ರೋಲ್ ಮಾಡ್ಬೇಕು. ಅದು ಸ್ಟೆಪ್ ತಗೊಂಡ್ರೆ ತಪ್ಪಾ? ತಗೊಂಡಿರೋ ಸ್ಟೆಪ್ ಬಡವ್ರಿಗೆ ತೊಂದರೆ ಆಗ್ಬಾರ್ದು ಅಂತ. ರೋಡ್ ಪಕ್ಕದಲ್ಲಿ ಹೋಟ್ಲಿಡೋದು, ಹೂ ಕಡ್ಲೆ ಮಾರ್ತೀನಿ ಅಂತ ನಡುಬೀದಿಲಿ ಅಂಗಡಿ ಇಟ್ರೆ ಜನಕ್ಕೆ ಕಷ್ಟ ತಾನೆ. ರೋಡ್ ಪಕ್ಕದಲ್ಲಿ ಹೋಟೆಲ್ ಇಕ್ತವನು, ಗಾಡಿಲಿ ಊಟ ಮಾರೋನ್ ಕೂಡ ನಮ್ ದೇಶದ ಪ್ರಜೆನೆ. 100 ಕೋಟಿ ಜನ ಹೋರಾಟ ಮಾಡಿ ಬದುಕ್ಬೇಕು. ಅದಕ್ಕೇನ್ ಮಾಡೋದು? ಸಾಕ್ಷಿಗಳನ್ನ ನಾಶ ಮಾಡಕ್ ಹೋಗ್ಬಾರ್ದು, ಸುಳ್ ಕೇಸನ್ನ ಹಾಕ್ಬಾರ್ದು. ಯಾವ ಜಾಗದಲ್ಲಿ ಅಂಗಡಿ ಇಡ್ಬೇಕು, ಯಾವ ಜಾಗದಲ್ಲಿ ಬಿಸ್ನೆಸ್ ಮಾಡ್ಬೇಕು ಅಂತ ಎಲ್ಲದಕ್ಕೂ ಒಂದ್ ನಿಯಮ ಇರುತ್ತೆ. ನೀವ್ ಕೊಟ್ಟಿರೋ ಜಾಗಕ್ಕೆ ನೀವೇ ₹1,00,000 ಅಡ್ವಾನ್ಸ್ ಕೊಡ್ಬೇಕು. 1000 ಅಂಗಡಿಗಳಿಗೆ ಬಾಡಿಗೆ ಕೊಡ್ಬೇಕು. ಹಾಗಾದ್ರೆ ನಡು ರಸ್ತೆಯಲ್ಲಿ ನ್ಯೂಸೆನ್ಸ್ ಮಾಡ್ತೀರಾ? ಆಗಿಲ್ಲ ಅಂದ್ರೆ ಸುಮ್ನೆ ಇರ್ಬೇಕು. ಯಾಕೆ? ಅವ್ರಿಗೆಲ್ಲ ನೀವ್ ಸಹಾಯ ಮಾಡಿ, ಬ್ಯಾಂಕಲ್ಲಿ ಜಮೀನ್ ಪತ್ರ ಇಟ್ಬಿಟ್ಟು ಕಾಸು ಕೊಡಿ, ಜೀವನ ನಡೆಸ್ತಾರೆ. ಸಿಕ್ತವ್ರಿಗೆಲ್ಲ ಸಹಿ ಮಾಡಕ್ ನನ್ ಕೈಲಾಗಲ್ಲ. ಆತರ ನಾನಲ್ಲ. ಹಾಗಿದ್ರೆ ಅವ್ರ ಹಣೆ ಬರನ ನೀವ್ ನಿರ್ಧಾರ ಮಾಡಬೇಡಿ. ನೀನ್ ಇಷ್ಟ ಬಂದಾಗ ಮಾತಾಡೋಕೆ ಇದು ಪಂಚಾಯತಿ ಅಲ್ಲ, ಇದು ಕಮಿಷನರ್ ಆಫೀಸ್. ಅದಕ್ಕೋಸ್ಕರ ತಾಳ್ಮೆಯಿಂದ ಇದ್ದೀನಿ. ಓಹೋ, ನೀನ್ ಯಾಕೆ ಮಾತಾಡ್ತೀಯ? ಮೂಟೆ ಎತ್ತವನು, ಆಟೋ ಓಡಿಸೋರೆಲ್ಲ ನಿನ್ ಹಿಂದೆ ಇದಾರೆ ಅಂತ ತಾನೇ ಧೈರ್ಯವಾಗಿರೋದು. ಹೌದು, ನನ್ ಹಿಂದೆ ನಿಂತಿರೋ ಪ್ರತಿಯೊಬ್ಬ ಕೂಡ ಕಷ್ಟ ಪಡ್ತಿರೋನು, ನಿಜ ಮಾತಾಡೋನು, 4 ಜನಗಳಿಗೆ ಒಳ್ಳೇದ್ ಮಾಡ್ಬೇಕು ಅಂತ ಅನ್ಕೊಳ್ಳೋನು, ನಾವು ತಪ್ಪು ಮಾಡ್ಬಾರ್ದು ಅಂತ ಯೋಚನೆ ಮಾಡೋರು, ಬೇರೆಯವ್ರ ಕಾಸಿಗೆ ಆಸೆ ಪಡ್ದಿರೋನು, ಪ್ರೀತಿಗೆ ಜೀವ ಕೊಡೋನು, ಕಷ್ಟದಲ್ಲಿ ನಗವ್ನು, ಬಡವಾದ್ರೂ ಕಳ್ತನ ಮಾಡಲ್ಲ, ಓದ್ದೇ ಇರೋನು, ಆದ್ರೆ ನಿಯತ್ತಿರೋನು. ಅದನ್ನ ತಿಳ್ಕೊಳ್ಳಿ. ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನಡೆದಿರೋ ಘಟನೆಗೆ ನಿನ್ ಸಂಗಡಿಗರೇ ಕಾರಣ ಅಂತ ನಾನು ಯಾವ ಆಕ್ಷನ್ ಬೇಕಾದ್ರೂ ತಗೋಬಹುದು. ಆಕ್ಷನ್? 307 ಕೊಲೆ ಕೇಸು 3 ವರ್ಷ, 363 ಕೊಚ್ಚ ಹಾಕಿದ್ರೆ 7 ವರ್ಷ, 376 ಬರ್ಬರ ಕೊಲೆ 10 ವರ್ಷ. ಈ ರೀತಿ ಯಾವ್ದಾದ್ರು ಕೇಸ್ ಮಾಡಿ ನೀವೇ ಪೇಪರ್ ರೆಡಿ ಮಾಡ್ತೀರಾ? ಅದನ್ನ ನೀವೇ ಮಾಡಿದ್ರು ಸರಿ, ಬೇರೆಯವ್ರ ಮಾತ್ ಕೇಳಿ ಮಾಡಿದ್ರು ಸರಿ. ಒಂದ್ ವಿಷಯ ಮಾತ್ರ ನೆನ್ಪಲ್ಲಿಟ್ಕೊಳ್ಳಿ, ನೀವ್ ತಗೋತಿರೋ ಸಂಬಳ, ಉಪ್ಪು ಮಾರವ್ನ ಬೆಲೆ, ಮೂಟೆ ಎತ್ತವ್ನ ಮಹತ್ವ, ಕಲ್ ಹೊಡಿಯೋನ್ ರಕ್ತ. ನ್ಯಾಯವಾಗಿ ನಡ್ಕೊಳ್ಳಿ. ಇನ್ನಂತವ್ರನ್ನೆಲ್ಲ ಕೇಸ್ ಮಾಡಿ ಪೇಪರ್ನ ವೇಸ್ಟ್ ಮಾಡೋ ಬದಲು ಸ್ಟ್ರೈಟ್ ಅವೇ ಶೂಟ್ ಆರ್ಡರ್ ಕೊಟ್ಟು ಕ್ಲೋಸ್ ಮಾಡೋದು. ಏನು ಧಮ್ಕಿ ಹಾಕ್ತಾ ಇದ್ದೀರಾ? ಗಾಂಧಿ ಭಯ ಪಟ್ಟಿದ್ರೆ ಸ್ವಾತಂತ್ರ್ಯ ಸಿಗ್ತಿರ್ಲಿಲ್ಲ. ವಾಂಜಿನಾಥನ್ ಭಯ ಪಟ್ಟಿದ್ರೆ ಆಶ್ ದೋರೆಗೆ ಅಳಿವಾಗ್ತಾ ಇರ್ಲಿಲ್ಲ. ಭಯ ಪಡೋಂತ ವ್ಯಕ್ತಿ ನಾನೆಲ್ಲ ಕಮಿಷನರ್ ಸರ್. ಭಯ ಪಡೋನ್ಗೋಗ್ ಹೇಳಿ, ಕಮಿಷನರ್ ಸರ್, ನಾವೆಲ್ರೂ ಕೂಡ ಸೀಮೆ ಎಣ್ಣೆ ಬೆಳಕೆ, ಆದ್ರೆ ಬೆಟ್ಟದ ಮೇಲಿರೋಂತ ಬೆಳಕು. ನಾವೇನಾದ್ರೂ ಮನ್ಸ್ ಮಾಡಿ ಮುಟ್ಟಿದ್ರೆ
ಅದೇ ಬೆಳಕು ಸುಟ್ಟಾಕುತ್ತೆ ಕೂಡ. ಕಮಿಷನರ್ ಸರ್, ಹೌದು ನಾವು ಪ್ರಾಣ ಬಿಡ್ತೀವಿ. ಹೌದು ಅದು ಹೌದು ಯೂನಿವರ್ಸಿಟಿಯಲ್ಲಿ ಫಸ್ಟ್ ಬರ್ತೀಯ ಅಂತ ನೀನ್ ಅನ್ಕೊಂಡಿದ್ಯೋ ಇಲ್ವೋ, ನಾನ್ ಅನ್ಕೊಂಡಿದ್ದೆ. ನಮ್ಮ ಯೂನಿವರ್ಸಿಟಿಲಿ ಇದುವರೆಗೂ ಇಷ್ಟು ಮಾರ್ಕ್ಸ್ ಅಲ್ಲಿ ಯಾರು ಪಾಸ್ ಆಗಿರ್ಲಿಲ್ಲ. ಐ ಆಮ್ ವೆರಿ ಪ್ರೌಡ್ ಆಫ್ ಯು. ನಿನಗಿಂತ ನಿನ್ನನ್ನ ಓದ ಕಳ್ಸಿದಾರಲ್ಲ ಅವ್ರಿಗೇನೆ ಈ ಕಾಲೇಜ್ ಧನ್ಯವಾದ ಹೇಳ್ಬೇಕು. ಬಡವರಾದ್ರೂ ಪರವಾಗಿಲ್ಲ, ನಾನ್ ಹೇಳ್ತೀನಿ. ಇಷ್ಟು ಹೈ ಮಾರ್ಕ್ಸ್ ತಗೊಂಡಿದ್ರು 5,000 ಇಲ್ಲಿದ್ರೆ 10,000 ಸಂಬಳಕ್ಕೆ ಇಲ್ಲಿರೋದ್ಕಿಂತ ಶ್ರಮ ಪಟ್ಟು ಸ್ವಲ್ಪ ಕಾಸು ಅಡ್ಜಸ್ಟ್ ಮಾಡಿ US ಅಲ್ಲಿ ಹೈಯರ್ ಎಜುಕೇಶನ್ ಮಾಡಿದ್ರೆ ನಿನಗೆ ಇಲ್ಲಿ ಒಳ್ಳೆಯ ದೊಡ್ಡ ಅವಕಾಶ ಸಿಗತ್ತೆ. ಇಲ್ಲ, ಇವಾಗವರೆಗೂ ನಾನು ಓದಿರೋದೇ ದೊಡ್ಡ ವಿಷಯ ಮೇಡಮ್. ಇದಕ್ ಮೇಲೆ ನಮ್ಮ ಅಪ್ಪನ್ನ ಮತ್ತೆ ನಮ್ಮ ಕುಟುಂಬನ ಕಷ್ಟಪಡ್ಸಕ್ ಇಷ್ಟ ಇಲ್ಲ. ಫಾರಿನ್ ಹೋಗೋದಕ್ಕೆ ಟೈಮ್ ತುಂಬಾ ಕಡಿಮೆ ಇದೆ. ನಿಮ್ಮ ಅಪ್ಪ ಹತ್ರ ಹೇಳಿ ಕಾಸು ಅಡ್ಜಸ್ಟ್ ಮಾಡಕ್ಕಾಗುತ್ತಾ ಅಂತ ಕೇಳಿ ನೋಡಿ. ಮಿಕ್ಕಿದ್ ನಾನ್ ನೋಡ್ಕೊಂತೀನಿ. ಆ, ನೀನ್ ಮಾತಾಡ್ದೆ, ಪಕ್ಕದಲ್ಲಿ ರಾಮನಾಥಪುರ ಇದೆ, ನಡ್ಕೊಂಡೆ ಹೋಗು. ನಾನು ಬೇರೆಯವರು ಇಟ್ಕೊಂಡು ನೋಡ್ತೀನಿ. ಸಾರ್, ಇವಾಗ ಏನ್ ಮಾಡೋಣ ಅಂತೀರಾ? ಎನ್ಕೌಂಟರ್ ಅದೊಂದೇ ದಾರಿ. ಸುಟ್ ಹಾಕು. ನಿನಗೆ ಕೊಟ್ಟಿರೋ ಗೌರ್ಮೆಂಟ್ ಆರ್ಡರ್ ನನಗೆ ಕೊಡು, ನಾನು ಮಾಡ್ತೀನಿ. ಏನೋ ಯೋಚಿಸ್ತಾ ಇದೆಯಾ? ಭಯ ಆಗ್ತಿದ್ಯಾ? ನಿರ್ಧಾರ ಮಾಡ್ದೆ, ಎನ್ಕೌಂಟರ್ ಮಾಡೋದೆ. ಅಮೆರಿಕ ಕಳ್ಸೋ ಬಗ್ಗೆ ಸ್ವಲ್ಪ ಯೋಚಿಸು. ನಿರ್ಧಾರ ಮಾಡಿರೋ ವಿಷಯನೇ ಯೋಚನೆ ಮಾಡೋದೇ ಬೇಡ. ಅವ್ರೇನ್ ನಾಳೆನೆ ಹೋಗ್ಬಿಡ್ತಾರಾ? ಇನ್ನೊಂದ್ 10 ದಿನ ಬಿಟ್ಟು ಹೋಗ್ಬೋದಲ್ಲ. ಅಷ್ಟ್ರೊಳಗಡೆ ನಾವೇನಾದ್ರೂ ಏರ್ಪಾಡು ಓದು ಕಣೋ, ನೀನ್ ಅನ್ಕೊಂಡಿರೋ ಹಾಗಲ್ಲ. ಪ್ರತಿಯೊಬ್ರು ಹೋಗ್ತಾ ಇದಾರೆ, ಅವಳು ಮಾತ್ರ ಹೋಗದೆ ಇದ್ರೆ ಹೇಗೆ? ಓದೋ ಹುಡುಗಿ ಕಣೋ, ಓದೋದಕ್ಕೆ ಆಸೆ ಪಡ್ತಾ ಇದ್ದಾಳೆ, ಬೇರೆ ಏನು ಕೇಳ್ತಿಲ್ಲ. ಎನ್ಕೌಂಟ್ರ್ ಆದ್ಮೇಲೆ ಎಲ್ಲರೂ ಕೈ ಬಿಟ್ಬಿಟ್ರು. ಈಗ ಏನ್ ಮಾಡ್ಬೇಕು ಅಂತ ಇದೆಯಾ? ಕಟ್ಟಿರೋ ಮನೆನ ಮಾರ್ಬೇಕಾಗಿದೆ. ಅಯ್ಯೋ, ಏನಪ್ಪ ಅದು? ಅದು ನಿನ್ ಪ್ರಾಣ. ದುಡ್ಗೋಸ್ಕರ ಅದನ್ನ ಮಾರ್ಬೇಕು ಅನ್ನೋದು- ಕೇಳಿಸ್ಕೊಳ್ಳಿ ಅಣ್ಣ, ಮನೆ ಮಾರಿ ಕಾಸು ತಗೋ ಬನ್ನಿ. ಅದು ಏಯ್, ನಾರಾಯಣ ಮಂಟಪಕ್ಕೆ ಬರಕ್ ಹೇಳು. ಯಾವ್ದಕ್ಕೂ ನಾವೊಂದ್ಸಲ ಏಯ್ ಹೋಗೋ, ತಲೆ ತಿನ್ಬೇಡ. ಯಾವ್ದನ್ನ ಹೇಳಿದ್ರು ಲೆಕ್ಕ ಆಗ್ತಿಯಲ್ಲ, ಹೋಗೋ. ತಗೋ ದುಡ್ಡು. ನೀನ್ ಹೇಗೋ ದುಡ್ಡನ್ನ ಏರ್ಪಾಟ್ ಮಾಡ್ದೆ ಅಂತ ಹೇಳಿ ಮಗ್ಳು ಕೊಟ್ಬಿಟ್ಟು ಅಮೆರಿಕಾಗ್ ಹೋಗೋದಕ್ಕೆ ಹೇಳು. ಬೇಡ ಬೇಡ ರೆಡ್ಡು. ಹಿಡ್ಕೊಳಯ್ಯ, ಹಿಡ್ಕೋ ನಾರಾಯಣ. ಹೇಳಿದನ್ನ ಕೇಳು. ರೆಡ್ಡು, ಇವತ್ ನಮ್ ಕುಟುಂಬ ಹೊಟ್ಟೆ ತುಂಬಾ ತಿನ್ನುತ್ತೆ ಅಂದ್ರೆ ನೀನ್ ಕೊಟ್ಟ ಭಿಕ್ಷೆ ಸಾಕು ರೆಡ್ಡು. ನಮ್ ಕುಟುಂಬಕ್ ಮಾಡಿದ್ ಸಾಕು. ಇಲ್ಲ ನಾರಾಯಣ, ಅರ್ಥ ಮಾಡ್ಕೋ. ಅವಳ ಆಸೆ ಪಟ್ಟಂತೆ ಅಮೆರಿಕಲ್ಲಿ ಓದಿದ್ರೆ ತುಂಬಾ ದೊಡ್ಡ ವ್ಯಕ್ತಿ ಆಗ್ತಾಳೆ. ಏನ್ ದೊಡ್ಡ ವ್ಯಕ್ತಿ? ಅವಳೇನ್ ದೊಡ್ಡ ವ್ಯಕ್ತಿ ಆಗೋದ್ ಬೇಡ. ಇಲ್ಲಿ ನೋಡು, ಒಬ್ಬ ಕಡ್ಲೆ ಮಾರೋರ್ ಮಗಳು ಎಷ್ಟು ಓದ್ತಾಳೋ ಅದಕ್ಕಿಂತ ಈ ನಾರಾಯಣನ್ ಮಗಳು 10 ಪಟ್ಟು ಓದ್ಬಿಟ್ಟಿದ್ದಾಳೆ. ಇನ್ನೇನ್ ಅವಳು ಓದೋದ್ ಗಿದ್ದೋದ್ ಬೇಡ. ನಿನ್ನ ಮದ್ವೆ ಮಾಡ್ಕೊಂಡು ನಿನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು. ಸಾರ್ಥಿ ಅಣ್ಣ, ನೀವ್ ಹೇಳಿ. ಸುಮ್ನೆ ರೆಡ್ಡು, ಇವ್ರೇನ್ ಹೇಳೋದು? ಇಲ್ಲಿ ನೋಡು, ಇದೊಂದ್ಸಲ ಆದ್ರೂ ನಾನ್ ಹೇಳೋದ್ ಕೇಳು ರೆಡ್ಡು. ನೀನ್ ಅವಳು ಇಷ್ಟಪಟ್ಟೆ ತಾನೆ? ನಿನ್ ಮನ್ಸ್ ಮಾಡಿದ್ರೆ ಅವಳನ್ನ ಕರ್ಕೊಂಡು ಹೋಗಿ ದೇವಸ್ಥಾನದಲ್ಲಿ ಮದ್ವೆ ಆಗಕ್ಕಾಗಲ್ವಾ? ಹಂಗ್ ಕಟ್ಟಿದ್ರೆ ಅವಳು ಮದ್ವೆ ಆಗಲ್ಲ ಅಂತಾಳೆ, ಏನಂತಾಳೆ? ಹಂಗ ಹೇಳ್ತೀಯಾ? ನನಗ್ ನೀನ್ ಎಷ್ಟೋ ಮರ್ಯಾದೆ ಕೊಟ್ಟಿದ್ಯಾ. ಇಲ್ಲಿ ನೋಡು, ನೀನ್ ನನ್ಗೆ ಎಷ್ಟೋ ಮಾಡಿದ್ಯಾ. ನೀನ್ ನನ್ ಪೂಜಿಸೋ ದೇವ್ರ ತರ. ತಗೋ, ಎತ್ಕೊಂಡು ಹೋಗು. ಇಷ್ಟೊಂದಿದೆ, ಅನಾಥ ಮಕ್ಕಳಿಗೆ ದಾನ ಮಾಡೋಣ. ನಾರಾಯಣ, ಪೊಲೀಸ್ ಗನ್ನಲ್ಲಿರೋ ಪ್ರತಿಯೊಂದು ಬುಲೆಟ್ ಅಲ್ಲೂ ನನ್ನ ಹೆಸರಿದೆ. ಯಾವ ಬೇಕಾದ್ರೂ ನನ್ನ ಶೂಟ್ ಮಾಡಬಹುದು. ಇಂಥ ಟೈಮಲ್ಲಿ ಮದುವೆ ವಿಷಯದ ಬಗ್ಗೆ ಮಾತಾಡ್ತಿರಲ್ಲ, ಇದನ್ನೆಲ್ಲ ಯಾರು ಮುಗಿಸ್ತಾರೆ? ಮುಟ್ಟಾಳಂತರ ಮಾತಾಡ್ತಿಲ್ಲೋ. ಇಲ್ಲಿ ನೋಡು, ನಾನು ಹೇಳ್ದನ್ ಕೇಳು, ಹೋಗೋ. ರೆಡ್ಡು, ಹೇಳೋದ್ ಕೇಳು ರೆಡ್ಡು. ಅವಳಿಗೆ ಅಮೆರಿಕ ಎಲ್ಲ ಬೇಡ ರೆಡ್ಡು. ನಾನು ಹೇಳೋದ್ ಕೇಳು ರೆಡ್ಡು. ಅಣ್ಣ, ಏನಣ್ಣ ನೋಡ್ತಿದ್ದೀರಾ? ಹೇಳಣ್ಣ. ರೆಡ್ಡು ಬೇಡ ರೆಡ್ಡು. ಹೇ, ನೀನಾದ್ರೂ ಹೇಳ ರೆಡ್ಡು. ನಾನು ಹೇಳೋದ್ ಕೇಳು ರೆಡ್ಡು. ಅವಳಿಗೆ ಅಮೆರಿಕ ಎಲ್ಲ ಬೇಡ ರೆಡ್ಡು. ನಾನು ಹೇಳೋದ್ ಕೇಳು ರೆಡ್ಡು. ರೆಡ್ಡು ಬೇಡ ರೆಡ್ಡು. ಏಯ್ ಹೇಳು, ಅನ್ಯಾಯವಾಗಿ ಒಬ್ಬ ಒಳ್ಳೆ ಮನುಷ್ಯನ ಸಾಯ್ಸಕ್ ಹೋಗ್ಬೇಡ್ರು. ಅಣ್ಣ, ನೀನಾದ್ರೂ ಹೇಳಣ್ಣ. ರೆಡ್ಡು, ಹೇಳೋದ್ ಕೇಳು ರೆಡ್ಡು. ಬೇಡ ರೆಡ್ಡು. ಅವಳಿಗೆ ಅಮೆರಿಕ ಎಲ್ಲ ಬೇಡ ರೆಡ್ಡು. ರೆಡ್ಡು, ಇಲ್ಲಿ ನೋಡು ಸರ್,
ಈ ವಾರ ಆನಂದ ಬುಕ್ ಪ್ರಿಂಟ್ ಆಗುತ್ತಾ? ನಾಳೆ ಆಗುತ್ತೆ ಸರ್. ಹ್ಮ್. ಆದಿ ಪೂರ್ಣಿಮಾನ ಮೊದಲು ಯಾವಾಗ ನೋಡ್ದ, ಹೆಂಗ್ ನೋಡ್ದ, ಏನೇನ್ ಮಾತಾಡ್ದ, ಹೇಗೆ ನಡ್ಕೊಂಡ ಅಂತ ಇಲ್ಲ ಆರಂಭದಿಂದ ಇಲ್ಲಿಯವರೆಗೆ ಒಂದು ಬಿಡದೆ ನ್ಯೂ ಎಡಿಷನ್ ಆಗಿ ಬರ್ಬೇಕು. ಇದು ಆದಿ ಓದಿದ್ರುನು ಇಲ್ಲ ಪೂರ್ಣಿಮಾ ಓದಿದ್ರುನು ಇಲ್ಲ ಬೇರೆ ಯಾರೇ ಓದಿದ್ರು ಈ ಕಥೆಯಲ್ಲಿ ಬರೋ ಹಾಗೆ ನಿಮ್ ಜೀವನದಲ್ಲೂ ನಡೀತಿದೆ ಅಂತ ಹೇಳಿದ್ರು ಸರಿ. ಈ ಪ್ರೀತಿ ರೈಲ್ವೆ ಸ್ಟೇಷನ್ ಅಲ್ಲೇ ಗೊತ್ತಾಗ್ಬೇಕು. ಓಕೆ? ಅದು